ಜೈಲಿನಿಂದ ಕೈದಿಗಳು ಪರಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಿಂದ ಎಸ್ಕೇಪ್ ಆಗಿದ್ದ ಕೈದಿ ಸಾಗರ್ ಬಂಧನ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಲಬುರಗಿ ಜೈಲಿನಿಂದ ಸಾಗರ್ ಮತ್ತು ಮಸ್ತಾನ್ ಓಡೋಗಿದ್ರು. ಅದರಲ್ಲಿ ಈಗ ಕೈದಿ ಸಾಗರ್ ಬಂಧನ ಅನ್ನೋ ಮಾಹಿತಿ ಇದೆ. ಬೀದರ್ ಜಿಲ್ಲೆಯ ಭಾಲ್ಕಿ ಬಸ್ ನಿಲ್ದಾಣದಲ್ಲಿ ಅರೆಸ್ಟ್ ಆಗಿದ್ದಾನೆ. ಪೊಲೀಸರಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಸಾಗರ್ ಹೈದರಾಬಾದ್ಗೆ ಹೋಗೋದಕ್ಕೆ ಪ್ರಯತ್ನ ಪಡುತ್ತಿದ್ದಾಗ ಸಾಗರ್ ಲಾಕ್ ಆಗಿದ್ದಾನೆ. ಮತ್ತೋರ್ವ ಕೈದಿ ಮಸ್ತಾನ್ಗಾಗಿ ಮುಂದುವರೆದ ಶೋಧ. ಜುಲೈ 14ನೇ ತಾರೀಕು ಜೈಲಿನಿಂದ ಪರಾರಿಯಾಗಿದ್ದ 3 ಕೈದಿಗಳು. ಈಗಾಗಲೇ ಪೊಲೀಸರಿಂದ ಸಾಗರ್, ಸಂತೋಷ್ ಇಬ್ಬರ ಬಂಧನ ಆಗಿದೆ. ಮಸ್ತಾನು ಸಿಕ್ಕಿಲ್ಲ. ಬಾಲ್ಕಿಯಿಂದ ನೆರೆಯ ರಾಜ್ಯಕ್ಕೆ ಪರಾರಿಯಾಗೋದಕ್ಕೆ ಸಾಗರ್ ಪ್ಲಾನ್ ಮಾಡ್ಕೊಂಡಿದ್ರು. ಬೀದರ್ ಗ್ರಾಮೀಣ ಪೊಲೀಸರಿಂದ ಸಾಗರ್ ಅರೆಸ್ಟ್ ಆಗಿದ್ದಾನೆ. ಬಂಧಿಸಿ ಕಲಬುರಗಿ ಪೊಲೀಸರಿಗೆ ಆರೋಪಿಗಳನ್ನು ಹಸ್ತಾಂತರ ಮಾಡಲಾಗಿದೆ. ಜಮೀನುಗಳಲ್ಲಿ ಹೆಚ್ಚು ಕಾಲ ಕಳೆಯುತ್ತಿದ್ದ ಕೈದಿ ಸಾಗರ್ ಕತ್ತಲಾಗುತ್ತಿದ್ದಂತೆ ಮತ್ತೆ ಪಟ್ಟಣದಲ್ಲಿ ಓಡಾಡ್ತಾ ಇದ್ದ. ಸಾಗರ್ ಅರೆಸ್ಟ್ ಆಗಿದ್ದಾನೆ. ಸಾಗರ್ ಮತ್ತು ಸಂತೋಷ್ ಮೊನ್ನೆಯಷ್ಟೇ ಕಲಬುರಗಿ ಜೈಲು ಕಾಂಪೌಂಡ್ ಹಾರಿ 3 ಪರಾರಿಯಾಗಿದ್ರು. ಮಸ್ತಾನು, ಸಂತೋಷು, ಸಾಗರು ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ರು. ಈಗ ಎಳಕಂಡು ಬಂದಿದ್ದಾರೆ. ಕಲಬುರಗಿ ಪೊಲೀಸರಿಗೂ ಒಪ್ಪಿಸಿದ್ದಾರೆ. ಸಾಗರು ಅರೆಸ್ಟು, ಸಂತೋಷು ಅರೆಸ್ಟು. ಇಬ್ಬರನ್ನು ಕೂಡ ಕಲಬುರಗಿ ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ. ಮತ್ತೆ ಅವರನ್ನು ಜೈಲಿಗೆ ಹಾಕುವಂಥ ಪ್ರಯತ್ನಗಳಾಗ್ತವೆ. ಇನ್ಯಾವತ್ತಾದರೂ ಎಸ್ಕೇಪ್ ಮಾಡೋದಕ್ಕೆ ಅವರು ಪ್ರಯತ್ನ ಪಡೋದು ಬಿಡಿ, ಯೋಚನೆಯೂ ಮಾಡೋದಿಲ್ಲ. ಆ ಥರ ಶಿಫ್ಟ್ ಮಾಡಲಾಗುತ್ತೆ.